6ರಲ್ಲಿ ಮಾನವ ಮೂಳೆ ಸಿಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಕ್ಕಿದ್ದು ಕೇವಲ 12 ಮೂಳೆಗಳು ಮಾತ್ರವಲ್ಲ. ನಿನ್ನೆ ಸಿಕ್ಕಿದ್ದು ಬರೋಬ್ಬರಿ ಒಂದು ಪೂರ್ತಿ ಅಸ್ಥಿ ಪಂಜರ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಜೆ ಬಳಿಕ ಸಂಪೂರ್ಣ ಅಸ್ಥಿ ಪಂಜರ ಹೊರತೆಗೆದಿದ್ದಾರೆ ಸಿಬ್ಬಂದಿಗಳು. ಮೊದಲಿಗೆ 12 ಎಲುಬುಗಳು ಮಾತ್ರ ಸಿಕ್ಕಿತ್ತು. ಅದಾದ ನಂತರ ಫಾರೆನ್ಸಿಕ್ ಲ್ಯಾಬ್ ತಂಡ ಏನಿದೆ ಇಂಚಿಂಚು ಒಂದು ಮಾಹಿತಿ ಒಂದು ಸ್ಥಳವನ್ನ ಬಗೆದು ನೋಡಿದಾಗ ಅಲ್ಲಿ ಸಂಪೂರ್ಣ ಅಸ್ಥಿ ಪಂಜರ ಈಗ ಸಿಕ್ಕಿದೆ. ಅದಾದ ಬಳಿಕ ಮನುಷ್ಯನ ದೇಹದ ರಚನೆಯಲ್ಲಿ ಜೋಡಿಸಿ ಅದನ್ನ ಈಗ ಮಹಜರು ಮಾಡಲಾಗ್ತಾ ಇದೆ. ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ ಅಸ್ಥಿ ಪಂಜರ ರವಾನೆಯಾಗಿದೆ. ಹೀಗಾಗಿ ಫಾರೆನ್ಸಿಕ್ ಟೀಮ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಸ್ಫೋಟಕ ಬೆಳವಣಿಗೆ ಇದು. ಈವರೆಗೆ ಏನೇನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು, ಏನೇನೆಲ್ಲ ಪ್ರಶ್ನೆಗಳು ಎದುರಾಗ್ತಾ ಇತ್ತು, ಎಲ್ಲ ಪ್ರಶ್ನೆಗಳಿಗೆ ಇನ್ನು ಮುಂದೆ ಉತ್ತರ ಸಿಗಬಹುದಾಗತ್ತೆ. ಇದರ ಹೊರತಾಗಿಯೂ ಕೂಡ ಒಂದು ಬಹುದೊಡ್ಡದಾಗಿರುವಂತಹ ಒಂದು ಪ್ರೊಸೀಜರ್ ಇನ್ನೂ ಬಾಕಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಈಗ ಸಾಕಷ್ಟು ಜವಾಬ್ದಾರಿ ಇದೆ ಅಧಿಕಾರಿಗಳ ಮೇಲೆ. ಇದರ ಜೊತೆಗೆ ಅಸ್ಥಿ ಪಂಜರ ಯಾರದ್ದು, ಏನು, ಎತ್ತ ಅನ್ನುವಂತಹ ಪ್ರಶ್ನೆಗಳೂ ಕೂಡ ಇದರ ಜೊತೆಗೆ ಹುಟ್ಟುಕೊಳ್ಳುತ್ತೆ. ಈಗ ಅಸ್ಥಿ ಪಂಜರವನ್ನು ಮೆಡಿಕಲ್ ಕಾಲೇಜ್ಗೆ ರವಾನೆ ಮಾಡಲಾಗಿದೆ. ಮುಂದಿನ ಪ್ರೊಸೀಜರ್ಗಳು ಯಾವ ರೀತಿಯಾಗಿ ನಡೀತಾ ಇದೆ, ಈ 7ನೇ ಪಾಯಿಂಟು ಹಾಗೂ ಇನ್ನುಳಿದ ಪಾಯಿಂಟ್ಗಳು ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಈ ಪ್ರಕರಣದಲ್ಲಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್, 6ನೇ ಪಾಯಿಂಟ್ನಿಂದ 7ನೇ ಪಾಯಿಂಟ್ವರೆಗೆ ಹೋಗೋದವರೆಗೆ ಆ ಮಧ್ಯದ ದಾರಿಯಲ್ಲಿ ಅನೇಕ ರಹಸ್ಯಗಳು ಬಯಲಾಗ್ತಾ ಇದೆ. ಸಿಕ್ಕಿದ್ದು ಕೇವಲ ಮೂಳೆಗಳು ಅಲ್ಲ, ಒಂದು ಇಡೀ ಅಸ್ಥಿಪಂಜರ ಅನ್ನುವಂಥ ರಣರೋಚಕ ಸತ್ಯ ಈಗ ಹೊರಬಿದ್ದಿರುವಂಥದ್ದು. ಇಲ್ಲಿ ರೋಚಕ ಅಂಶಗಳು ಇದೆ. ಯಾಕಂದ್ರೆ 3 ಅಡಿಗೆ ಹೋದಂಥ ಸಂದರ್ಭ ಎಲುಬುಗಳು ಸಿಗುತ್ತೆ. ಇಲ್ಲಿ ಇಷ್ಟೇ ಸಿಗೋದು ನಮಗೆ ಅನ್ನುವಂಥದ್ದು ದೂರುದಾರನ ಮನಸ್ಸಿಗೂ ಕೂಡ ಬಂದಿತ್ತು. ಆ ಅನಾಮಿಕ ವ್ಯಕ್ತಿ ಏನಿದ್ದ ಆತ ಹೇಳ್ತಾನೆ 3 ಅಡಿಗೆ ಅದನ್ನ ಸ್ಟಾಪ್ ಮಾಡಿ, ಇಲ್ಲಿ ಸಿಗೋದು ಡೌಟ್, ತುಂಬಾ ವರ್ಷಗಳ ಹಿಂದಿದ್ದು ಇದು. ಹಾಗಾಗಿ ಮೂಳೆಗಳು ಮಾತ್ರ ಸಿಕ್ಕಿ ಅಂದ್ರೆ ಸಿಕ್ಕಿದ್ದೇ ಸೀರುಂಡೆ ಅನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಮೊನ್ನೆಯಿಂದ ನಿನ್ನೆ ತನಕ ಏನು ಸಿಕ್ಕಿರಲಿಲ್ಲ, ಈಗ ಮೂಳೆಗಳಾದ್ರೂ ಸಿಕ್ತಲ್ಲ ಅನ್ನುವಂತ ರೀತಿಯಲ್ಲಿ. ಆದ್ರೆ SIT ಅಧಿಕಾರಿಗಳು ಪಟ್ಟು ಬಿಡೋದಿಲ್ಲ, ಅವರಿಗೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ FSL ಅಧಿಕಾರಿಗಳು ಅಲ್ಲಿ ಮಣ್ಣಿನ ಮಾದರಿಯನ್ನ ಪರೀಕ್ಷೆ ಮಾಡಿದಂತ ಸಂದರ್ಭ ಇಲ್ಲಿ ಕೇವಲ 3 ಅಡಿ ಮಾತ್ರ ಅಲ್ಲ, ಇನ್ನೂ ಆಳಕ್ಕೆ ಹೋದ್ರೆ ಪೂರ್ತಿ ಅವಶೇಷಗಳು ಸಿಗುವಂತಹ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಇನ್ನಷ್ಟು ಆಳಕ್ಕೆ ಹೋಗ್ತಾರೆ. ಇನ್ನಷ್ಟು ಆಳಕ್ಕೆ ಹೋದಂತ ಸಂದರ್ಭ ಮಾನವ ಮೂಳೆಯ ಅವಶೇಷಗಳೇ ಅಲ್ಲಿ ಪತ್ತೆಯಾಗುತ್ತೆ, ಬುರುಡೆಯ ಚೂರುಗಳು ಪತ್ತೆಯಾಗುತ್ತೆ. ಒಂದು ಅಸ್ಥಿ ಪಂಜರ ಅಂತ ಆಗ್ಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಬೇಕು ಅಂಶಗಳು, ಏನೆಲ್ಲ ಮೂಳೆಗಳು ಬೇಕು, ಏನೆಲ್ಲ ಅಂಗಾಂಗಗಳು ಬೇಕೋ ಅದೆಲ್ಲವೂ ಕೂಡ ಪತ್ತೆ ಆಗ್ತಾ ಹೋಗುತ್ತೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು. ನಿನ್ನೆ ಇದೇ ಪಾಯಿಂಟ್ ನಂಬರ್ 6, ಈ ಪಾಯಿಂಟ್ ನಂಬರ್ 6 ಇನ್ನು ಇತಿಹಾಸದಲ್ಲಿ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಬೇರೆ ಬೇರೆ ಸಮಾಧಿಯಲ್ಲಿ ಏನೇನೇ ಸಿಕ್ಕಿದ್ರು ಕೂಡ ಪಾಯಿಂಟ್ ನಂಬರ್ 6 ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿದೆ. ನಿನ್ನೆ ಅಲ್ಲಿ ಸಿಕ್ಕಿ ಇವತ್ತು 7ನೇ ಪಾಯಿಂಟ್ಗೆ ಹೋಗಬೇಕಾದ್ರೂ ಕೂಡ ಪಾಯಿಂಟ್ ನಂಬರ್ 6 ಇನ್ನಷ್ಟು ರಹಸ್ಯಗಳನ್ನ ತೆರೆದಿಟ್ಟುಕೊಳ್ತಾ ಹೋಗ್ತಾ ಇದೆ. ಆ ಕಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ಬೋದು. SIT ಅಧಿಕಾರಿಗಳು ಕೂಡ ಒಂದು ರೀತಿ ಶಾಕಿಗೆ ಒಳಗಾಗಿದ್ರು. ಅದೆಷ್ಟೋ ವರ್ಷಗಳ ಹಿಂದೆ ಹೂತಿದ್ದಂಥ ಅಸ್ಥಿಪಂಜರದ ಅವಶೇಷಗಳು ಯಾವ ರೀತಿ ಬೇಕೋ ಆ ರೀತಿ ಅದು ಪತ್ತೆಯಾಗಿದೆ. ಯಾಕಂದ್ರೆ ನಿನ್ನೆ ಕೂಡ ನಾವು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಈ ಪ್ರಕರಣದ ಜಾಡು ಹಿಡಿಬೇಕು ಅಂದ್ರೆ, ಅದರ ಮೂಲವನ್ನ ಹುಡುಕಬೇಕು ಅಂದ್ರೆ, ಆ ಶವ ಯಾರದ್ದು ಅನ್ನುವಂಥ ತನಿಖೆ ಆಗಬೇಕು ಅಂದ್ರೆ ಪ್ರಮುಖವಾಗಿ ತಲೆಬುರುಡೆಯ ಭಾಗ ಏನಿದೆ ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಲ್ಲಿನ ಭಾಗ, ದವಡೆ, ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದರ ಆಧಾರದಲ್ಲಿ ಅಲ್ಲಿ ಸತ್ತಂತ ವ್ಯಕ್ತಿಯ ವಯಸ್ಸೆಷ್ಟು, ಎಷ್ಟು ವರ್ಷದ ಹಿಂದೆ ಆತನನ್ನ ಅಲ್ಲಿ ಹೂತು ಹಾಕಿರಬಹುದು, ಬುರುಡೆಯ ಪಾರ್ಟ್ ನಲ್ಲಿ ಏನಾದರೂ ಫ್ರಾಕ್ಚರ್ ಇದೆಯಾ, ಗುಂಡಿನ ಏಟಿನ ಏನಾದರೂ ಲಕ್ಷಣಗಳು ಇದೆಯಾ, ಈ ವಿಚಾರಗಳನ್ನ ಇಟ್ಟುಕೊಂಡು ಫಾರೆನ್ಸಿಕ್ ತಜ್ಞರು ಒಂದು ವಿಶ್ಲೇಷಣೆಯನ್ನ ಸ್ಥಳದಲ್ಲೇ ಮಾಡ್ತಾರೆ. ವರದಿ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅದರ ನಡುವೆ SIT ಅಧಿಕಾರಿಗಳು ಈ ಬುರುಡೆಯ ಅಥವಾ ಈ ಮೂಳೆಯ ಮೂಲವನ್ನ ಹುಡುಕ್ಬೇಕಂದ್ರೆ ಅಲ್ಲೊಂದು ಸರಳ ವಿಶ್ಲೇಷಣೆಯನ್ನ ಮಾಡಬೇಕಾಗುತ್ತೆ. ಆ ಸರಳ ವಿಶ್ಲೇಷಣೆಯಲ್ಲಿ ಅನೇಕ ವಿಚಾರಗಳನ್ನ FSL ಅಧಿಕಾರಿಗಳು ಅಲ್ಲಿ ಬಿಚ್ಚಿಟ್ಟಿದ್ದಾರೆ. ಸೊ ಈಗಾಗಲೇ ಅಲ್ಲಿ ಅಸ್ಥಿಪಂಜರವೇ ದೊರಕಿದೆ ಅನ್ನುವಂಥದ್ದು ಬಹಳ ಕನ್ಫರ್ಮ್ ಆಗಿದೆ. ಒಂದು ದೊಡ್ಡ ಡೆವಲಪಿಂಗ್ ಪಾಯಿಂಟ್ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನಿನ್ನೆ ಅಲ್ಲಿ ಏನೆಲ್ಲ ಸಿಕ್ತು ಅಂದ್ರೆ 5 ಹಲ್ಲುಗಳು, ದವಡಿಯ ಮೂಳೆ, 2 ತೊಡೆ ಭಾಗದ ಮೂಳೆಗಳು, ಬುರುಡೆಯ 2 ತುಂಡುಗಳು ಸೇರಿದಂತೆ ಇನ್ನೆಲ್ಲ ಮೂಳೆಗಳು ಏನೊಂದು ಅಸ್ಥಿಪಂಜರಕ್ಕೆ ಬೇಕೋ ಅದೆಲ್ಲವೂ ಕೂಡ ಸಿಕ್ಕಿದೆ. ಮತ್ತೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ 3 ಅಡಿಗೆ ಹೋದ ಸಂದರ್ಭ ದೂರುದಾರ ಹೇಳ್ತಾನೆ ಸಾಕು ಇಲ್ಲಿಗೆ ನಿಲ್ಲಿಸಿ, ಇಲ್ಲಿ ಸಿಗೋ ಡೌಟ್ ಇಲ್ಲಿ ಅಂತ. ಆದ್ರೆ SIT ಅಧಿಕಾರಿಗಳು ಬಿಡೋದಿಲ್ಲ. ಮಿನಿ JCB ಅನ್ನ ತರಿಸ್ತಾರೆ, ಪಂಪ್ ಅನ್ನ ಹಾಕ್ತಾರೆ, ನೀರು ಬಂದ್ರೆ ನೀರನ್ನ ಎತ್ತಿ ಹೊರಗಡೆ ಹಾಕಿ ಮತ್ತೆ JCB ಯಲ್ಲಿ ಆಳಕ್ಕೆ ಹೋದಂತ ಸಂದರ್ಭ 7 ಅಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕಳೆ ಬರಹದ ಅವಶೇಷಗಳು ಪತ್ತೆಯಾಗುತ್ತೆ.
ಒಂದು ಅಸ್ಥಿಪಂಜರಕ್ಕೆ ಏನೆಲ್ಲ ಬೇಕೋ ಪಾರ್ಟ್ಗಳು ಅದೆಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಈಗಾಗಲೇ ಅದನ್ನು FSL ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಬೆಂಗಳೂರಿನಲ್ಲಿ FSL ಪ್ರಯೋಗಾಲಯ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ನಿನ್ನೆ ಈ ಮೂಳೆಗಳು ಸಿಕ್ಕಿದಂಥ ಸಂದರ್ಭ, ಅಸ್ಥಿಪಂಜರ ಸಿಕ್ಕಿದಂಥ ಸಂದರ್ಭ, ಅದನ್ನು ಅನಟಾಮಿಕಲ್ ಪೊಸಿಷನಲ್ಲಿ ಇಟ್ಟು ಮಹಜರು ಮಾಡಿದ್ದಾರೆ. ಅಂದರೆ ದೇಹ ರಚನೆ ಯಾವ ಥರ ಇರುತ್ತೋ, ಅಂದರೆ ಮಹಜರು ಮಾಡುವಂಥ ಸಂದರ್ಭ ಆ ಕೈ ಭಾಗ ಅಥವಾ ತೊಡೆಯ ಭಾಗದ ಮೂಳೆಗಳಾಗಿರ್ಬೋದು, ಯಾವ್ಯಾವ ಅಂಗಾಂಗಗಳು ಇದೆಯೋ ಅದನ್ನು ಮನುಷ್ಯನ ದೇಹದ ಆಕಾರದಲ್ಲಿ ಇಟ್ಟು ಮಹಜರು ಮಾಡಿದ್ದಾರೆ. ಆ ದೇಹ ರಚನೆಯ ರೀತಿಯಲ್ಲಿ ಮಹಜರು ಮಾಡಿದ್ದಾರೆ. ಬಹುಶಃ ಅಲ್ಲಿ ಸಿಕ್ಕಿರುವಂಥದ್ದು ಒಂದು ಅಸ್ಥಿಪಂಜರಕ್ಕೆ ಬೇಕಾದಂತಹ ಎಲ್ಲ ಮೂಳೆಗಳು ಕೂಡ ಅದು ಸಿಕ್ಕಿದೆ. ಸದ್ಯ ಇದನ್ನು ಮಂಗಳೂರಿನ ಖಾಸಗಿ ಮೆಡಿಕಲ್ ಕಾಲೇಜಿಗೆ ರವಾನೆ ಮಾಡಲಾಗಿದೆ. ಆ ಬಳಿಕ ಇದು ಬೆಂಗಳೂರಿನ FSL ಪ್ರಯೋಗಾಲಯಕ್ಕೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸಂತೋಷ್, ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ಮೊನ್ನೆಯಿಂದ ಇಂದಿನವರೆಗೂ ಕೂಡ 5 ಸಮಾಧಿಗಳಲ್ಲಿ ಏನೇನೂ ಇಲ್ಲ ಅನ್ನುವಂಥ ಚರ್ಚೆಗಳಿತ್ತು. ಅನಾಮಿಕ ಹೇಳಿದಂತಹ ಮಾಹಿತಿ, ಆತ ಮಾಡಿದಂಥ ಆರೋಪ, ಆತನ ಪಶ್ಚಾತ್ತಾಪ ಇದೆಲ್ಲವೂ ಕೂಡ ಸುಳ್ಳಾಗಿರಬಹುದು ಅನ್ನುವಂಥ ಚರ್ಚೆಗಳಿತ್ತು. ಆದರೆ ಎಲ್ಲ ಚರ್ಚೆಗಳಿಗೆ, ಈ ಎಲ್ಲ ಆರೋಪಗಳಿಗೆ ಸಮಾಧಿ ನಂಬರ್ 6 ಒಂದು ದೊಡ್ಡ ತಿರುವನ್ನ, ಟರ್ನಿಂಗ್ ಪಾಯಿಂಟ್ ಅನ್ನ ನೀಡಿದೆ. ಇನ್ನು ಮುಂದೆ SIT ಅಧಿಕಾರಿಗಳು ಅಗೆಯುವಂಥ ಸಮಾಧಿಗಳು ಅದು 10 ಆಗಿರ್ಬೋದು, 20 ಆಗಿರ್ಬೋದು, ಅಲ್ಲಿ ಏನೇನು ಇಲ್ಲ ಅಂತ ಆದರೂ ಕೂಡ ಅವರು ಅದನ್ನು ಮಾರ್ಕ್ ಮಾಡಿ ಅಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಅನಾಮಿಕ ದೂರುದಾರ ನೀಡಿದ ಮಾಹಿತಿಗೆ ಪೂರಕವಾಗಿ ಅಸ್ಥಿಪಂಜರ ಪತ್ತೆಯಾಗಿದೆ. ಇನ್ನು ಪಾಯಿಂಟ್ ನಂಬರ್ 7, ಪಾಯಿಂಟ್ ನಂಬರ್ 8, ಪಾಯಿಂಟ್ ನಂಬರ್ 9, 10, 11, 12, 13 ತನಕವೂ ಕೂಡ ಈಗ ಪಾಯಿಂಟಿಂಗ್ ಆಗಿದೆ, ಮಾರ್ಕಿಂಗ್ ಆಗಿದೆ. ಇನ್ನು ಮುಂದಕ್ಕೆ ಇವತ್ತು ಅದರ ಉತ್ಖನನದ ಕಾರ್ಯಾಚರಣೆ ಅನ್ನುವಂಥದ್ದು ಆರಂಭವಾಗಲಿಕ್ಕಿದೆ. ಮತ್ತು ಪಾಯಿಂಟ್ ನಂಬರ್ 8 ಅನ್ನ ಬಿಟ್ಟರೆ ಪಾಯಿಂಟ್ ನಂಬರ್ 7 ಇಂದ ಪಾಯಿಂಟ್ ನಂಬರ್ 9 ಇಂದ 13 ವರೆಗೂ ಕೂಡ ಅಲ್ಲಿ ಪ್ರಾಕೃತಿಕ ವಿಕೋಪದ ಕಾರಣಗಳು ಮತ್ತೆ ಯಾವುದೋ ಚರ್ಚೆಗಳು ಬರೋದಿಲ್ಲ. ಅದು ರಸ್ತೆ ಬದಿಯಲ್ಲೇ ಇದೆ. ಹಾಗಾಗಿ ಮಹತ್ವದ ಬೆಳವಣಿಗೆಗಳು ಇವತ್ತಿನಿಂದ ಆರಂಭವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.